ಅಪಘಾತಗಳನ್ನು ತಪ್ಪಿಸಿ ಪಾದಾಚಾರಿಗಳ ಸಂಚಾರಕ್ಕೆ ಅನುಕೂಲವಾಗುವುದಕ್ಕೆ ಹೆದ್ದಾರಿ ಪ್ರಾಧಿಕಾರ ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡುತ್ತೆ. ಆದರೆ ಸಾರ್ವಜನಿಕರಿಗೆ ಅನುಕೂಲವಾಗಿದ್ದ ಈ ಅಂಡರ್ ಪಾಸ್ಗಳು ಉಪಯೋಗಕ್ಕೆ ಬಾರದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಹಾಗಾದರೆ ಆ ಅಂಡರ್ ಪಾಸ್ ಎಲ್ಲಿದೆ? ಅಲ್ಲಿನ ಸಮಸ್ಯೆ ಏನಂತೀರಾ? ಈ ಸ್ಟೋರಿ ನೋಡಿ. ಹೌದು, ಸೂಕ್ತ ನಿರ್ವಹಣೆ ಇಲ್ಲದೆ ಹಾಗೂ ಸಾರ್ವಜನಿಕರು ಉಪಯೋಗಿಸದೆ ನೆಲಮಂಗಲ ತಾಲೂಕಿನ ಹೆದ್ದಾರಿಯಲ್ಲಿರುವ ಅಂಡರ್ ಪಾಸ್ಗಳು ಅನೈತಿಕ ಚಟುವಟಿಕೆ ತಾಣವಾಗಿ ಮಾರ್ಪಟ್ಟಿದೆ. ಅವಶ್ಯಕತೆ ಇದ್ದ ಕಡೆ ಅಂಡರ್ ಪಾಸ್ ಇಲ್ಲ, ಆದರೆ ಅವಶ್ಯಕತೆ ಇಲ್ಲದ ಕಡೆ ಅಂಡರ್ ಪಾಸ್ಗಳಿದ್ದು ಲಕ್ಷಾಂತರ ರೂಪಾಯಿಗಳ ತೆರಿಗೆ ಹಣ ಪೋಲಾಗುತ್ತಿದೆ. ಇವತ್ತಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನೇನು ಅಂಡರ್ ಪಾಸ್ಗಳು ಮಾಡಿದ್ದಾರೆ, ಆ ಅಂಡರ್ ಪಾಸ್ಗಳು ಕೆಲವು ಕಡೆ ಉಪಯೋಗಕ್ಕೆ ಬರ್ತಾ ಇದೆ, ಕೆಲವು ಕಡೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಆ ರೀತಿ ಅಂಡರ್ ಪಾಸ್ಗಳನ್ನ ಇಲ್ಲಿ ರೆಡಿ ಮಾಡಿದ್ದಾರೆ. ಈಗ ಇರೋ ಅಂಡರ್ ಪಾಸ್ಗಳಲ್ಲಿ ಏನಾಗಿದೆ, ಜನಗಳು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂತ ಇಲ್ಲ, ಉಪಯೋಗಕ್ಕೆ ಬರ್ತಾನೂ ಇಲ್ಲ. ಆದುದರಿಂದ ಏನಾಗ್ಬಿಟ್ಟಿದೆ ಅಂದರೆ ಇವತ್ತಿನ ಅವು ಅನೈತಿಕ ಚಟುವಟಿಕೆಗಳಿಗೆ ಕಾರಣಗಳಾಗ್ಬಿಟ್ಟಿದೆ. ಇನ್ನು ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಎಲ್ಲಾ ಅಂಡರ್ ಪಾಸ್ಗಳಲ್ಲೂ ಮಳೆಗಾಲ ಕಳೆದು ಬೇಸಿಗೆ ಆರಂಭದಲ್ಲಿಯೂ ನೀರು ನಿಂತು ಕಲ್ಮಶದಿಂದ ಕೂಡಿದೆ. ಪ್ರತಿನಿತ್ಯ ಈ ಅಂಡರ್ ಪಾಸ್ಗಳಲ್ಲಿ ನಡೆಯಬಾರದ ಎಲ್ಲಾ ಕೆಲಸಗಳು ನಡೆಯುತ್ತಿದ್ದು ಮಹಿಳೆಯರು, ಮಕ್ಕಳು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಲು ನಾಗರಿಕರು ಆಗ್ರಹಿಸಿದ್ದಾರೆ. ಪಾಸ್ ಬರುತ್ತಲ್ಲ ವಾಕಿಂಗ್ದು ಸ್ಟ್ರೀಟ್, ಅದು ಬಂದು ಇದು ಯೂಸ್ಫುಲ್ ಮಾಡ್ಕೊಬೇಕು ಜನಗಳು, ಅದನ್ನು ಯೂಸ್ಫುಲ್ ಮಾಡ್ಕೊತಿಲ್ಲ. ಅದೇನಾಗಿದೆ ಅಂದರೆ ಈಗ ಬ್ಲಾಕ್ ಮಾಡಿಬಿಟ್ಟು ಅಲ್ಲಿ ಏನು ಮಿಸ್ಯೂಸ್ ಮಾಡ್ಕೊತಿದ್ದಾರೆ, ಅಲ್ಲಿ ಅನೈತಿಕ ಚಟುವಟಿಕೆಗಳು ಜಾಸ್ತಿ ನಡೆಯೋದಾಗಿದೆ. ಇದರಿಂದಾಗಿ ಇದನ್ನ ಓಪನ್ ಮಾಡಿಸ್ಬೇಕು, ಇಲ್ಲಾಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊತಿರೋದನ್ನ ತಡೆಗಟ್ಟಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದೇನು ಅಂತ ನೋಡಿ ಕ್ಲೀನಾಗಿ ಅದನ್ನ ಓಪನ್ ಮಾಡಿಸೋದಾಗ್ಲಿ, ಅಲ್ಲಿ ಮಿಸ್ಯೂಸಸ್ ಮಾಡ್ಕೊತಿರೋದನ್ನ ತಡೆಗಟ್ಟಬೇಕು. ಒಟ್ಟಾರೆ ಈ ಅಂಡರ್ ಪಾಸ್ಗಳಿಗೆ ಮುಕ್ತಿ ಯಾವಾಗ? ಸಂಬಂಧಪಟ್ಟವರು ಈ ಸಮಸ್ಯೆಗೆ ಸೂಕ್ತ ಪರಿಹಾರಕ್ಕೆ ಮುಂದಾಗ್ತಾರಾ ಎಂಬುದೇ ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ವೆಂಕಟರಾಜು, ಎಸ್, TV5, ನೆಲಮಂಗಲ.